ಬೆಳಿಗ್ಗೆ ಒಂದು ಬೇಗ ಒಂದು ವಿಡಿಯೋ ಹಾಕಿದ್ದೆ ಉದ್ಯೋಗದಾರಿ ಚಾನಲಲ್ಲಿ. ಸೊ ಅದು ವರ್ಕ್ ಫ್ರಮ್ ಹೋಮ್ ಜಾಬ್. ಓಕೆ, ತುಂಬ ಈಸಿಯಾದ ಕೆಲಸ ಮತ್ತು ಅದರಲ್ಲಿ ತುಂಬ ಒಳ್ಳೆ ರೀತಿಯ ಆಪರ್ಚುನಿಟೀಸ್ ಎಲ್ಲ ಇದೆ. ಸೊ ಬೆಳಿಗ್ಗೆ ಹಾಕಿದ್ದು ನಾನು ಅದು ವಿಡಿಯೋ. ಬೆಳಿಗ್ಗೆ ಅಂದರೆ ಒಂದು 8:30 ಮೊದಲು ಅಪ್ಲೋಡ್ ಮಾಡಿದ್ದೇನೆ. ಸೊ ಅಲ್ಲಿ ಅಮಿತಾ ಶೆಟ್ಟಿ ಅಂತ ಹೇಳಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಸೊ ಅವರು ಹುಡುಗಿಯ, ನಿಜವಾಗಿ ಹುಡುಗಿಯ ಅಥವಾ ಹುಡುಗವ, ಫೇಕ್ ಐ ಡಿ ಮಾಡಿದ್ದಾರೆ, ನಂಗೆ ಗೊತ್ತಿಲ್ಲ. ನನ್ನ ಚಾನಲ್ಗೆ ಅವರು ಉದ್ಯೋಗದಾರಿಗೆ ಫಸ್ಟ್ ಟೈಮ್ ನನಗೆ ಕಾಮೆಂಟ್ ಮಾಡೋದವರು. ಬೇಕಾದರೆ ಅವರ ಕಾಮೆಂಟ್ ಇದೆ ಅಲ್ಲಿ. ಸೊ ನಂಗೆ ಗೊತ್ತಿಲ್ಲ, ನಾನು ಅವರಿಗೆ ರಿಪ್ಲೈ ಕೊಟ್ಟಿದ್ದೇನೆ. ಅದರ ನಂತರ ಏನಾದರೂ ಡಿಲೀಟ್ ಮಾಡ್ತಾರಂತ ಹೇಳಿ ಗೊತ್ತಿಲ್ಲ. ಸೊ ಅವರು ಕಾಮೆಂಟ್ ಮಾಡಿದ್ದಾರೆ. ಕಾಮೆಂಟ್ ಮಾಡಿ ಹೇಳಿದ್ದಾರೆ ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ಅವರದ್ದು ಯಾವಾಗ ನೋಟಿಫಿಕೇಷನ್ ಬಂತ, ಕ್ವಿಕ್ಕಾಗಿ ನಾನು ಫಸ್ಟ್ ನೋಡಿದೆ ನನ್ನ ವೀಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ ಅಂತ ಹೇಳಿ. ಸುಮಾರು ವ್ಯೂಸ್ ಬಂದಿದೆ. ಸುಮಾರು ಅಂದರೆ ವಿಡಿಯೋ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇತ್ತು. ಸುಮಾರು ಜನರು ನೋಡಿದರು. ಐ ಥಿಂಕ್ ಮೋರ್ ದೆನ್ 150 ಕ್ರಾಸ್ ಆಗಿದೆ ವ್ಯೂಸ್. ಸೊ ಅದರಲ್ಲಿ ಯಾರಾದರೂ 150 ಹಿಡಿಬೇಕಾಗಿಲ್ಲ, ಯಾರಾದರೂ ಒಂದು 5-10 ಜನ ನನಗೆ ಹೇಳಬೇಕಿತ್ತಲ್ವ. ಯಾಕೆಂತ ಹೇಳಿದರೆ ಆ ಜಾಬಿಗೆ ಯಾರಾದರೂ ಅಪ್ಲೈ ಮಾಡುವವರು ವಿದೌಟ್ ಲಿಂಕನ್ನು ಕ್ಲಿಕ್ ಮಾಡದೆ ಅಪ್ಲೈ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡಿಯೇ ಎಲ್ಲರೂ ಅಪ್ಲೈ ಮಾಡಬೇಕು. ಸೊ ಅಲ್ಲಿ ಅವರು ಲಿಂಕ್ ಓಪನ್ ಆಗಲಿಲ್ಲ ಅಂತ ಹೇಳಿದರು. ನನ್ನ ಚಾನಲಿಗೆ ಇವರು ಫಸ್ಟ್ ಟೈಮ್ ಕಾಮೆಂಟ್ ಮಾಡೋದು. ಸೊ ಐ ಥಿಂಕ್ ನೀವು ಯಾರೇ ಆಗಿರಿ, ನನಗೇನು ಬಿದ್ದೋಗಲಿಲ್ಲ. ನಿಮಗೆ ಚಾನಲ್ ನೋಡಲಿಕ್ಕಿದ್ರೆ, ನೀವು ವಿಡಿಯೋ ನೋಡಲಿಕ್ಕಿದ್ರೆ ನೋಡ್ಬೋದು, ಇಲ್ಲಾದರೆ ನಿಮ್ಮ ವಿಶ್. ಓಕೆ, ಬಟ್ ಇಲ್ಲಿ ಏನು ಅಂತ ಹೇಳಿದರೆ, ನನ್ನ ಚಾನಲಲ್ಲಿ ಸ್ಪೆಷಲಿ ಈ ಥರ ಒಂದು ನನ್ನದೇ ಆದದೊಂದು ಒಪಿನಿಯನ್ ಇದೆ. ಸೊ ಆ ಒಪಿನಿಯನ್ಗೆ ತಕ್ಕಂತೆ ನೀವು ಬದ್ಧರಾದರೆ ವಿಡಿಯೋನ ನೋಡ್ಬೋದು. ಓಕೆ, ಏನಂತ ಹೇಳಿದರೆ ಚಾನಲ್ ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂತ ಹೇಳಿದರು. ಸೊ ಚಾನಲ್ ಲಿಂಕ್ ಅವ್ರು ಹೇಳಿದ ಮೇಲೆ ನಾನೇ ಓಪನ್ ಮಾಡಿದ್ದೇನೆ. ಅಲ್ಲಿ ಇದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್, ವರ್ಕ್ ಫ್ರಮ್ ಹೋಮ್ ಇದು ಲಿಂಕನ್ನು ಓಪನ್ ಆಗ್ತಾ ಇಲ್ಲ ಅಂತ ಹೇಳಿದರು. ಸೊ ಆ ಲಿಂಕನ್ನು ನಾನೇ ಓಪನ್ ಮಾಡಿದ್ದೇನೆ. ಆ್ಯಕ್ಚುಲಿ ನಾನು ಅದು ಡಿಸ್ಕ್ರಿಪ್ಷನಲ್ಲಿ ಹಾಕುವ ಮುಂಚೆ ನಾನೇ ಲಿಂಕನ್ನು ಓಪನ್ ಮಾಡ್ತೇನೆ. ಯಾಕಂತ ಹೇಳಿದರೆ ನಿಮಗೆ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಲ್ವಾ. ಸೊ ಮತ್ತೆ ಅವರು ಹೇಳಿದ ಮೇಲೆ ನಾನೇ ಹೋಗಿ ಲಿಂಕನ್ನು ಓಪನ್ ಮಾಡಿದ ಮೇಲೆ ನನಗೆ ಓಪನ್ ಆಯಿತು. ಓಕೆ, ನಂತರ ನಂದು ಬಿಡಿ, ಇಷ್ಟು ಜನರದ್ದು ವ್ಯೂಸ್ ಬಂದಿದೆ. ಅದರಲ್ಲೊಂದು 5-10 ಜನ ಆದರೂ ಹೇಳಬೇಕಿತ್ತು, ಅಟ್ಲೀಸ್ಟ್ ಇಬ್ಬರಾದರೂ ಹೇಳಬೇಕಿತ್ತು ನಿಮ್ಮದು ಲಿಂಕ್ ಕೊಟ್ಟದ್ದು ಓಪನ್ ಆಗ್ತಾ ಇಲ್ಲ ಅಂತ. ಇವರು ನಿನ್ನೆ ಮೊನ್ನೆ ಬಂದು, ಅಥವಾ ಇವತ್ತೇನೋ ಬಂದವರೇನೋ, ಎಲ್ಲೋ ಇದ್ದವರು ಬಂದರು, ಲಿಂಕ್ ಓಪನ್ ಆಗೋದಿಲ್ಲ ಅಂತ ಹೇಳಿದರು. ಸೊ ಏನು ಗೊತ್ತುಂಟಾ, ನೀವು ಕಮೆಂಟ್ ಮಾಡುವವರಿಗೆ ಕೂಡ ನಾನೊಂದು ಒಪಿನಿಯನ್ ಕೊಡ್ತೇನೆ ನಂದು. ಸೊ ತಲೆ ಖರ್ಚು ಮಾಡಿ ಕಮೆಂಟ್ ಮಾಡಬೇಕು ಕಮೆಂಟ್ ಮಾಡುವವರು. ಬೇರೆಯವರು ಏನಾದರೂ ಕಮೆಂಟ್ ಹಾಕಿದ್ದಾರಾ ವಿಡಿಯೋಗೆ, ಸೊ ಅದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಬೇರೆಯವರು ಏನಾದರೂ ನನ್ನ ವಿಡಿಯೋಗೆ ನೀವು ಕಮೆಂಟ್ ಮಾಡುವ ಮುಂಚೆ ನಾನು ಹಾಕಿದ ವಿಡಿಯೋಗೆ ನಿಮಗೆ ಏನಾದರೂ ಕಮೆಂಟ್ ಮಾಡಲಿಕ್ಕಿದ್ರೆ, ಬೇರೆಯವರು ಏನಾದರೂ ಕಮೆಂಟ್ ಮಾಡಿದಾರಂತ ಮೊದಲು ಫಸ್ಟ್ ಚೆಕ್ ಮಾಡಿ. ಗೊತ್ತಾಯ್ತಲ್ಲ? ನಂಗೆ ಗೊತ್ತಿದೆ ಜೆನ್ಯೂನ್ ಯಾರಿದ್ದಾರಂತ ಹೇಳಿ. ನಿನ್ನೆ ಮೊನ್ನೆ ಬಂದವರು ಯಾರು ಅಂತ ಗೊತ್ತಿದೆ. ನಾನು ಚಾನಲ್ ಮಾಡಿ 8 ತಿಂಗಳಾಯಿತು. ಸೊ 8 ತಿಂಗಳಿಂದ ನನ್ನೊಂದಿಗೆ ಈ ಚಾನಲಲ್ಲಿ ನನಗೆ ಸಪೋರ್ಟ್ ಕೊಟ್ಟು ಯಾರೆಲ್ಲ ಇದ್ದಾರಂತ ಒಳ್ಳೆ ಗೊತ್ತಿದೆ, ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನನಗೆ. ಸೊ ನನಗೆ ನಿನ್ನೆ ಮೊನ್ನೆ ಬಂದವರು ನಿಮ್ಮ ಒಪಿನಿಯನ್ ನೀವು ಕೊಟ್ಟು ಕಾಮೆಂಟಲ್ಲಿ, ಬೇರೆಯವರದ್ದು ಫೇಕ್ ಐ ಡಿ ಮಾಡಿಕೊಂಡು ಅಥವಾ ಏನೋ ಐ ಡಿ ಮಾಡಿಕೊಂಡು ನೀವು ನಿಜವ ಹುಡುಗವ ಯಾರಿಗೆ ಗೊತ್ತು ಅಲ್ವಾ, ನನಗೇನು ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಅವರಿಗೆ ರಿಪ್ಲೈ ಕೊಟ್ಟಿದ್ದೇನೆ ಅಲ್ಲಿ, ವಾವ್ ಕಾಂಗ್ರ್ಯಾಚುಲೇಷನ್ಸ್ ಅಂತ. ಲಿಂಕ್ ಓಪನ್ ಆಗೋದಿಲ್ವಾ? ಕಾಂಗ್ರ್ಯಾಚುಲೇಷನ್ಸ್, ಗಾಡ್ ಬ್ಲೆಸ್ ಯು ಬೇಬಿ. ಗೊತ್ತಾಯ್ತಾ? ಲಿಂಕ್ ಓಪನ್ ಆಗೋದಿಲ್ಲ ಅದೇ ಪರವಾಗಿಲ್ಲ. ಬೇರೆ ಸುಮಾರು ವೀಡಿಯೋಸ್ ಇದೆ, ಸುಮಾರು ಯೂಟ್ಯೂಬ್ ಚಾನಲ್ಸ್ ಇದೆ, ಸುಮಾರು ಜಾಬ್ ಚಾನಲ್ಸ್ ಇದೆ. ಯು ಕ್ಯಾನ್ ಗೋ ದೇರ್ ಆ್ಯಂಡ್ ಯು ಕ್ಯಾನ್ ಚೆಕ್ ಇಟ್ ಆಲ್ ದ ವೀಡಿಯೋಸ್ ಫ್ರಮ್ ಅದರ್ ಚಾನಲ್, ನಾಟ್ ಇನ್ ಮೈ ಚಾನಲ್. ಓಕೆ, ಸೊ ನಿಮ್ಮಂಥರ ಸುಮಾರು ಜನ ನೋಡಿದ್ದೇನೆ ನಾನು. ನಿನ್ನೆ ಮೊನ್ನೆ ಬಂದು ಲಿಂಕ್ ಓಪನ್ ಆಗಲಿಲ್ಲ, ಅದು ಓಪನ್ ಆಗಲಿಲ್ಲ. ಇದು ನಾನು ಸಾಧಾರಣ 3 ದಿನದಿಂದ ಈ ಟಾಪಿಕನ್ನು ಹೇಳ್ತಾ ಇದ್ದೇನೆ ಇಲ್ಲಿ ವಿಡಿಯೋದಲ್ಲಿ. ನನ್ನ ಹತ್ರ ನಾಟಕ ಮಾಡಲಿಕ್ಕೆ, ಕತೆ ಸ್ಟೋರಿ ಕಟ್ಟಲಿಕ್ಕೆ ಬರಬೇಡಿ. ಇಷ್ಟವರಿಗೆ ವಿಡಿಯೋದಲ್ಲಿ ಹೇಳ್ತಿದ್ದೆ, ಇನ್ನು ಅಲ್ಲೇ ಕಮೆಂಟಲ್ಲೇ ಕೊಡ್ತೇನೆ ರಿಪ್ಲೈ ನಾನು ಹಿಂದೆ. ನಿಮ್ಮಂಥವ್ರನ್ನ ಬಿಟ್ಟರೆ ಆಗೋದಿಲ್ಲ. ನಮ್ಗೆ ಗೊತ್ತಿದೆ ಹೇಗೆ ಫೈಂಡ್ ಔಟ್ ಮಾಡಬೇಕಂತ ಹೇಳಿ, ಹುಡುಗವ ಹುಡುಗಿ ಅಂತ ಗೊತ್ತಿದೆ. ಮೊನ್ನೆ ಒಬ್ಬ ಯಾರೋ ಬಂದಿದ್ದ, ಏನಿಂದು ಅದು ಇದು ಬಕ್ವಾಸು ಅಂತ ಹೇಳಿ. ಅವನಿಗೆ ಮಾತ್ರ ಸಾರಿ ಕೊಟ್ಟಿದ್ದೇನೆ ಹಿಂದೆ ನಾನು ಕಮೆಂಟಲ್ಲಿ, ಸಾರಿ ಕೊಟ್ಟಿದ್ದಾನೆ ಅವನಿಗೆ.
ಒಂಥರ ಬ್ಲಾಕ್ ಮಾಡಿತ್ತು. ಅವನು ನೋಡಬೇಕಲ್ವಾ, ನಾನು ಹಾಕಿದ ಕಾಮೆಂಟನ್ನು ಅವನು ಕೂಡ ನೋಡಬೇಕಲ್ವಾ. ಸೊ ಹಾಗಾಗಿ ಫಸ್ಟಿಗೆ ಕಮೆಂಟಲ್ಲಿ ಅವನಿಗೆ ರಿಪ್ಲೈ ಕೊಟ್ಟು ಕರೆಕ್ಟ್ ಸರಿಯಾಗಿ ಕಮೆಂಟಲ್ಲಿ ರಿಪ್ಲೈ ಕೊಟ್ಟಿದ್ದೇನೆ. ಸೊ ಮತ್ತೆ ಹಿಂದೆ ಬರಬಾರ್ದು ಅಂಥವರು ಚಾನಲ್ ನೋಡಲಿಕ್ಕೆ, ಬರೋ ಅವಶ್ಯಕತೆ ಕೂಡ ಇಲ್ಲ. ಆ್ಯಂಡ್ ನನಗೆ ಅವರು ಬೇಡವೂ ಬೇಡ, ಇಷ್ಟ ಇಲ್ಲ ನನಗೆ ಅಂಥವ್ರು. ನಮಗೇನಾಗಲಿಕ್ಕಿಲ್ಲ ಅಂಥವ್ರು ಬಂದು ಕೂಡ, ಫೇಕ್ ಸಬ್ಸ್ಕ್ರೈಬರ್ಸ್. ಹಾಗೆ ಇದು ಜಾಬ್ ಚಾನಲ್. ಸೊ ಇದು ಜಾಬ್ ಬಗ್ಗೆ ಜೆನ್ಯೂನ್ ಆಗಿ ಮಾತಾಡಿ ಎಲ್ಲರೂ ಕೂಡ. ಜಾಬ್ ಅನ್ನೋದು ಇಲ್ಲಿ ಕಾಮೆಂಟಲ್ಲಿ ಎಂಜಾಯ್ ಮಾಡಿ ಮಾತನಾಡುವಂಥದ್ದು ಚಾನಲ್ ಅಲ್ಲ, ಅಥವಾ ಜಾಬ್ ಅದು ಪ್ಲ್ಯಾಟ್ಫಾರ್ಮ್ ಅನ್ನೋದು ಒಂದು ಹೊಟ್ಟೆಪಾಡಿಗೋಸ್ಕರ ಮಾಡುವಂತಹ ಇದೊಂದು ಕೆಲಸದ ಚಾನಲ್, ಉದ್ಯೋಗದ ಚಾನಲ್. ಸೊ ಇಲ್ಲಿ ನಿಮ್ಮದೇ ಥಾಟ್ಸ್ ಇಟ್ಕೊಂಡು, ನಿಮ್ಮದೇ ಮೈಂಡಲ್ಲಿ ಏನೋ ನೆಗೆಟಿವ್ ಥಾಟ್ಸ್ ಇಟ್ಕೊಂಡು, ನಿಮ್ಮದೇ ಮತ್ಸರ ಗಿಸ್ಸರ ಪುಸ್ಸರ ಇಟ್ಕೊಂಡು ಇಲ್ಲಿ ಬಂದು ಕಾಮೆಂಟ್ ಮಾಡಲಿಕ್ಕೆ ಬರಬೇಡಿ. ನಾನು ಕಮೆಂಟಲ್ಲಿ ಇನ್ನು ಕರೆಕ್ಟಾಗಿ ರಿಪ್ಲೈ ಕೊಡ್ತೇನೆ. ಹೆಚ್ಚು ಕಡಿಮೆ ಏನಾದರೂ ಮಾತಾಡಿದ್ರೆ ಸ್ಕ್ರೀನ್ಶಾಟ್ ಹಾಕಿಬಿಡ್ತೇನೆ, ಎಲ್ಲರೂ ನೋಡಲಿ. ಸುಮಾರು ಜನರದ್ದು ಕೆಲವೊಮ್ಮೆ ಏನಾಗ್ತದೆ ಗೊತ್ತುಂಟು, ಸಬ್ಸ್ಕ್ರೈಬರ್ಸ್ ರಿಪ್ಲೈ ಕೊಡ್ತಾರೆ, ಹಾಗಂತ ನಾನೇನು ಇನ್ನೂ ಸುಮ್ಮನೆ ಇರೋದಿಲ್ಲ. ಕಮೆಂಟಲ್ಲಿ ಅವರಿಗೆ ಕಮೆಂಟಿಗೆ ರಿಪ್ಲೈ ಕೊಟ್ಟೇ ಕೊಡ್ತೇನೆ. 10 ಜನರಿಗಾದರೂ ಅಥವಾ 5 ಜನರಿಗಾದರೂ ಲಿಂಕ್ ಓಪನ್ ಆಗೋದಿಲ್ಲ ಅಂತ ಹೇಳಿ ಪ್ರಾಬ್ಲಮ್ ಬರಬೇಕಿತ್ತು, ಯಾಕೆ ಬರಲಿಲ್ಲ? ನಿಮಗೇನು ಬಂದದ್ದು? ಅದಕ್ಕೋಸ್ಕರ ಹೇಳೋದು, ಯಾರಾದರೂ ಏನು ಕಮೆಂಟ್ ಹಾಕಿದಾರ ನೋಡಿ ಫಸ್ಟಿಗೆ, ಮತ್ತೆ ಮಾತಾಡಿ. ಸುಮ್ಮನೆ ಬೇರೆಯವರ ಮೈಂಡನ್ನು ಕೆಲವರು ಡೈವರ್ಟ್ ಮಾಡಲಿಕ್ಕೆ ಬರ್ತಾರೆ ಇಲ್ಲಿ. ನಿಮ್ಮ ಈಗ ಕಾಮೆಂಟ್ ನೋಡಿ, ಇನ್ನೂ ಸುಮಾರು ಜನ ಇದು ಲಿಂಕ್ ಓಪನ್ ಆಗ್ತಾ ಇಲ್ವಾ, ಇದೆಂಥದ್ದು ಕೆಲಸ ಇವರು ಹಾಕಿದ್ದು, ಮತ್ತೆ ಲಿಂಕ್ ಓಪನ್ ಆಗೋದಿಲ್ಲ ಆದರೆ ಇನ್ನೊಬ್ಬರು ಸಬ್ಸ್ಕ್ರೈಬರ್ಗೆ ಬೇರೆ ಬರ್ತದಲ್ವ, ಮೈಂಡಲ್ಲಿ ಬೇರೆ ಥಾಟ್ಸ್ ಬರ್ತದೆ. ಸೊ ನೀವು ಎಲ್ಲಿದ್ದೀರಿ? ನೀವು ಕಮೆಂಟ್ ಎಲ್ಲಿಂದಲೂ ಕೂತ್ಕೊಂಡು ವೀಡಿಯೋಗೆ ಕಮೆಂಟ್ ಮಾಡಲಿಕ್ಕೆ ತುಂಬ ಇದೆ. ಟಕ್ ಟಕ್ ಟುಕ್ 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 ಪಟ್ ಪಟ್ ಟಕ್ ತುಪುಸ್ ಅಂತೇಳಿ ಕಳಿಸಿಬಿಡೋದು, ಆಯಿತು. ಅಂದರೆ ನಾವೆಲ್ಲ ಸುಮ್ಮನೆ ಇರ್ತೇವಾ ಚಾನಲ್ ಮಾಡಿದವರು? ಐ ಥಿಂಕ್ ಯುವರ್ ಕಮೆಂಟ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮೀ, ಮೇಡಮ್ ಆರ್ ಸರ್. Who are you? I don't know about it. But still, I think the genuine comment is very important to me. And ಯಾವ್ದು ನೀವು ಬೇರೆ ಥರದ್ದೆಲ್ಲ ಜೆನ್ಯೂನ್ ಅಲ್ಲದೆ ಏನೋ ಬಿಸಾಡಬೇಕು ಒಂದು ಕಾಮೆಂಟ್ ಅಂತ ಹೇಳಿ ಬರ್ತೀರಿ, ದ್ಯಾಟ್ ಈಸ್ ಅ ವೇಸ್ಟ್ ಗಾರ್ಬೇಜ್ ಫಾರ್ ಮಿ. ಗೊತ್ತಾಯ್ತಾ? ವೇಸ್ಟ್ ಗಾರ್ಬೇಜ್ ಅದು. ಓಕೆ, ಸೊ ವಿಡಿಯೋನ ಕಂಟಿನ್ಯೂ ಮಾಡಿ. ಫಸ್ಟ್ ಜಾಬ್ ಹೇಳ್ತಾ ಇದ್ದೇನೆ. ಎಲ್ಲರೂ ಇನ್ನೊಂದು ಉದ್ಯೋಗ ಜಾಬ್ ಚಾನಲ್ ಅಂತ ಇದೆ, ಇದು ಉದ್ಯೋಗದಾರಿ. ಇಲ್ಲಿ ಕೂಡ ಹೊಸತು ಸಬ್ಸ್ಕ್ರೈಬರ್ ಬರ್ತಾ ಇದ್ದಾರೆ. ಉದ್ಯೋಗ ಜಾಬ್ ಅಂತ ಹೇಳಿ ಇನ್ನೊಂದು ಚಾನಲ್ ಇದೆ. ಸೊ ಅಲ್ಲಿ ಹಾಕುವಂಥ ವೀಡಿಯೋಸ್, ಇಲ್ಲಿ ಹಾಕುವಂಥ ವೀಡಿಯೋಸ್ ಬೇರೆ ಬೇರೆ ಆಗಿರ್ತದೆ. ಸೊ 2 ಚಾನಲನ್ನು ನೋಡಿ. ಚಾಂಪಿಯನ್ಸ್ PU ಕಾಲೇಜ್ ನಿಯರ್ MPMC ಮಾರ್ಕೆಟ್, ಸಿರಾ, ತುಮಕೂರು. ಲೆಕ್ಚರರ್ ಇನ್ ಇಂಗ್ಲಿಷ್, ಕನ್ನಡ ಆ್ಯಂಡ್ PCMB ಫಾರ್ PU ಸ್ಟೂಡೆಂಟ್ಸ್. PG from reputed university or experience from reputed college in Karnataka. Salary best and negotiable. Receptionist, a pleasant looking female with the 0 to 5 years experience, degree or PG with communication skills in Kannada or English or Hindi. Hostel wardens ಬೇಕು, ಪುರುಷರು ಅಥವಾ ಮಹಿಳೆಯರು. ಡಿಗ್ರಿ ಆಗಿರಬೇಕು ಅಥವಾ PG ವಿತ್ ಆರ್ ವಿದೌಟ್ ಎಕ್ಸ್ಪೀರಿಯನ್ಸ್ ಕೂಡ ಟ್ರೈ ಮಾಡಿ. ಡೇಟಾ ಎಂಟ್ರಿ, ಟೆಲಿಕಾಲಿಂಗ್, ಮಾರ್ಕೆಟಿಂಗ್, PRS, ನರ್ಸ್, ಆಫೀಸ್ ಬಾಯ್. ಹುಡುಗರು ಅಥವಾ ಹುಡುಗಿಯರು 0 to 5 years ಎಕ್ಸ್ಪೀರಿಯನ್ಸ್ ಇರಬೇಕು, ಫ್ರೆಶರ್ಸ್ ಕೂಡ ಆಗ್ತದೆ. ಅಟ್ರಾಕ್ಟಿವ್ ಪ್ಯಾಕೇಜಸ್ ಶಾಲ್ ಬಿ ಆಫರ್ಡ್. ಫ್ರೀ ಫುಡ್ ಮತ್ತು ಅಕೊಮಡೇಷನ್ ವಿಲ್ ಬಿ ಪ್ರೊವೈಡೆಡ್. ಸೊ ಇವತ್ತು ಇಂಟರ್ವ್ಯೂ ಇದೆ 11 ಗಂಟೆಗೆ, ಹೋಗ್ಬೋದು ನೀವು. ಮತ್ತು ನಾಳೆ ಕೂಡ ಇದೆ ಇಂಟರ್ವ್ಯೂ, ಸಂಡೇ. ಇವತ್ತಾಗದ್ದವರು ನಾಳೆ ಹೋಗಿ. 8887488870 8887488871. ನೆಕ್ಸ್ಟ್ ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕು, ಸ್ಟೋರ್ ಇನ್ಚಾರ್ಜ್ ಬೇಕು, ಸೇಲ್ಸ್ ಟೀಮ್ ಲೀಡರ್, ಫೀಲ್ಡ್ ಪ್ರಮೋಟರ್. 2 ವೀಲರ್ ಇದ್ದು ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇದ್ದವರು, ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಮಿನಿಮಮ್ 6 months ಅಥವಾ 1 year ಇದ್ದು ಸೇಲ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಅಟ್ರಾಕ್ಟಿವ್ ಸ್ಯಾಲ್ರಿ ಇದೆ, PF ಮತ್ತು ESI ಕೊಡ್ತಾರೆ, ಪೆಟ್ರೋಲ್ ಅಲವೆನ್ಸ್ ಇದೆ. ಶಿವಮೊಗ್ಗ, ಹೊನ್ನಾಳಿ, ಸಾಗರ್, ತುಮಕೂರು, ನೆಲಮಂಗಲ, ಬಾಗಲಕೋಟೆ, ಬೀದರ್, ಚಿತ್ರದುರ್ಗ, ಕಡೂರು, ಬೆಳ್ಳಾರಿ, ದಾವಣಗೆರೆ.
7619429185. HR ಅಸಿಸ್ಟೆಂಟ್, HR ಇಂಟರ್ನ್ಶಿಪ್ ಅಥವಾ HR ಅಸಿಸ್ಟೆಂಟ್ ಫೀಮೇಲ್ ಕ್ಯಾಂಡಿಡೇಟ್ ಮಾತ್ರ, ಹುಡುಗಿಯರು ಮಾತ್ರ. 9 ಗಂಟೆಯಿಂದ 5 ಗಂಟೆ ತನಕ. ನಿಮಗೆ 30 ಡೇಸ್ ಟು 90 ಡೇಸ್ ಇರ್ತದೆ ಇದು ಟೈಮು. ಲೊಕೇಶನ್ ಉಡುಪಿ 8197088050. ನೆಕ್ಸ್ಟ್ ಕೋಆರ್ಡಿನೇಟರ್ ಬೇಕು. ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್: drive admission by making 30 to 40 impactful calls daily to parents and leads, handle end-to-end load conversation through consist follow-ups and engagement, conduct effective counseling sessions for students and parents, guiding them toward enrollment, manage and track inquiry data, digital leads, and admission pipelines with high accuracy, ensure strong conversation outcomes by defining clear next steps and closing admissions, coordinate between the school team and the ARIV team for seamless and closing admissions and communication. Ideal profile: graduate or postgraduate mandatory. Experience in education sector, sales background is a plus. Target oriented with hands-on experience in counseling and driving admissions. Strong communication, planning and coordination skills. High ownership, proactive mindset and ability to meet timelines. Willing to work full-time from school campus mandatory Saturday. Send your CV HRSUPPORT HR support at arivedu.com. Location Bangalore, ಹರಾಲೂರ್. HR ಫ್ರೀಲ್ಯಾನ್ಸರ್ ಬೇಕು. ಹುಡುಗರು ಅಥವಾ ಹುಡುಗಿಯರು PUC ಮಿನಿಮಮ್ ಕ್ವಾಲಿಫಿಕೇಷನ್ PUC ಅದಕ್ಕಿಂತ ಮೇಲ್ಪಟ್ಟು. 30,000 ತಿಂಗಳಿಗೆ ಸಂಪಾದಿಸ್ಬೋದು. ಸ್ಟೂಡೆಂಟ್ಸ್ ಮತ್ತು ಯಾರಾದರೂ ಬೇರೆ ಕೆಲಸದಲ್ಲಿ ಇದ್ದೀರಂತಾದರೆ, ಹೊಸತು ಜಾಬ್ ನೋಡ್ತಾ ಇದ್ದೀರಂತಾದರೆ ಅಂಥವರು ಕೂಡ ಅಪ್ಲೈ ಮಾಡ್ಬೋದು. ಇಂಟರ್ವ್ಯೂ ಲೊಕೇಶನ್ MTech ಸಪೋರ್ಟ್, 2nd ಫ್ಲೋರ್, ಪಿಂಟೋ ಕಾಂಪ್ಲೆಕ್ಸ್, ಕುಲ್ಶೇಖರ್, ಆಪೋಸಿಟ್ ಟು SBI ಬ್ಯಾಂಕ್, ಕುಲ್ಶೇಖರ್. ಫ್ಲೆಕ್ಸಿಬಲ್ ವರ್ಕ್ ಶೆಡ್ಯೂಲ್ ಇರ್ತದೆ, ಶಿಫ್ಟ್ ಮತ್ತು ಒಳ್ಳೆ ಕ್ಯಾರಿಯರ್ ಗ್ರೋತ್ ಕೂಡ ಇರ್ತದೆ. ಇಂಟ್ರೆಸ್ಟೆಡ್ ಇದ್ದವರು ಎಲ್ಲ ಜಾಬಿಗೆ ಅಪ್ಲೈ ಮಾಡಿ. ಉದ್ಯೋಗ್ ಜಾಬ್ ಅಂತ ಇನ್ನೊಂದು ಹೊಸತು ಚಾನಲ್ ಮಾಡಿದ್ದೇನೆ. ಸೊ ಅಲ್ಲಿ ಮತ್ತು ಇಲ್ಲಿ ಹಾಕುವ 2 ಚಾನಲಲ್ಲಿ ಬೇರೆ ಬೇರೆ ಉದ್ಯೋಗ ಮಾಹಿತಿ ನಿಮಗೆ ಸಿಗ್ತದೆ. 2 ಚಾನಲಲ್ಲೂ ಸೇಮ್ ಮಾಹಿತಿ, ಉದ್ಯೋಗ ಜಾಬ್ಸನ್ನು ನಾನು ಹಾಕೋದಿಲ್ಲ. ಓಕೆ, ಸೊ 2 ಚಾನಲಲ್ಲಿ ಕೂಡ ಬೇರೆ ಬೇರೆ ಕೆಲಸಗಳನ್ನು ಡೈಲಿ ಹಾಕ್ತೇನೆ. ವೀಡಿಯೋಸನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಜಾಬ್ ಸಿಗಲಿ. ಗಾಡ್ ಬ್ಲೆಸ್ ಯು ಆಲ್ ಎವ್ರಿ ಒನ್. ಟೇಕ್ ಇಟ್, ಬಾಯ್.